ಇಡೀ ಮನೆಯಲ್ಲಿ ಎಕ್ಸ್ಪೆನ್ಸಿವ್ ಐಟಮ್ ಏನಿದೆ ಗೈಸ್? 1.5 ಲಕ್ಷ ಶೂ ನೋಡಿ ಗೈಸ್. ಕಮಿಟ್ ಆಗ್ಬಿಟ್ಟಿದ್ದೀರಾ ಅಂತ ಅನ್ಕೊಂಡೆ ನಾನು ನಿಮ್ನ. ಅಂಡ್ ಕಾರ್ ಕೂಡ ಚೇಂಜ್ ಮಾಡ್ಬೇಕು ಗೈಸ್. ಈ ಕಾರ್ ನಮ್ರತ್ ಅವರಿಗೆ ಅಡಿಗೆ ಮಾಡಿ ಡೇಟ್ ಕರಿಬೇಕು ಡಿನ್ನರ್. ಅಕ್ಕನ ಮೇಲೆ ಛತ್ರಿ ಏನು ಕಮೆಂಟ್ ಮಾಡಿ ಗೈಸ್. ಅಕ್ಕನಿಗೆ ಛತ್ರಿ ಭಾವ. ಕೋಟಿ ರೂಪಾಯಿ ಬಂದಿದೆ ಗೈಸ್ ಇವತ್ತು. 1.5 ಕೋಟಿ. 3 ಲಕ್ಷದ ವಾಚ್ ಗೈಸ್ ಇದು. ಎಂಗೇಜ್ಮೆಂಟ್ ವೆನ್ಯೂನ ಫಿಕ್ಸ್ ಆಗಿಲ್ಲ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ವ್ಲಾಗ್ ತಮ್ಮನೇಲಿ ನೋಡಿದ್ರ. ಸೊ ಇವತ್ತು ನಾನು ಶ್ರಾವಮ್ರ ಮನೆ ಹೋಗ್ತಿದ್ದೀನಿ ಒಂದು ಕುಕಿಂಗ್ ವಿಡಿಯೋ ಮಾಡೋದಕ್ಕೆ. ಸೊ ಒಂದು ಸ್ಪೆಷಲ್ ಡಿಶ್ ಮಾಡೋದಕ್ಕೆ ಹೋಗ್ತಿದ್ದೀವಿ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಬೇಗ ಹೋಗೋಣ. ಆ್ಯಂಡ್ ಅವ್ರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಕೇಕ್ ತೊಗೊಂಡು ಹೋಗೋಣ. ಬಿಕಾಸ್ ಅವ್ರದ್ದು 1 ಆಗಿದೆ. ನಮ್ಮ ಕಡೆನೇ ಸ್ವಲ್ಪ ಅವ್ರಿಗೆ ಖುಷಿ ಪಡ್ಸೋಣ. ಲೆಟ್ಸ್ ಗೋ ಬನ್ನಿ. ಸೊ ಗೈಸ್ ಆ್ಯಂಡ್ ಬನ್ನಿ ನೋಡೋಣ ನಮ್ಮ ಮನೇಲಿ ಏನು ಮಾಡ್ತಿದ್ದಾರೆ ಎಲ್ಲರೂ ಅಂತ. ನೋಡ್ರಿ ಇಲ್ಲ ಮಕ್ಕ ಏನೋ ಮಾಡ್ತಾವಳೆ. ಏನು ಮಾಡ್ತಿದ್ಯಾ? ಏನಕ್ಕೆ ಲೈಟೇ ಬರ್ತಿಲ್ಲ ನಮ್ಮ ಮನೆ. ನಂಗೆ ಲೈಟ್ ಸ್ವಿಚ್ ಮಾಡ್ತೋಗ್ಬಿಡಿ, ಏನು ಗೊತ್ತಾಗಿಲ್ಲ. ಇಲ್ಲಿ ಬಂತು. ಇದು ಇಲ್ಲೇ ಮಾತಾಡು. ಏನು ಮಾಡ್ತಿದ್ಯಾ? ಹಾಂ ಎಲ್ಲಿ ಹೋಗಲ್ವಾ ಆಚೆ ಕಡೆ ಇವತ್ತು? ಏಕೆ ಮನೇಲೆ ಕೆಲಸ ಹೋಗಿ ಆಚೆ ಕಡೆ ಸುಮ್ಮನೆ ಹೋಗ್ಬಿಡ್ಬಾ. ಅಲ್ಲ ಮನೇಲಿ ಬೇಜಾರಾಗ್ತದೆ, ಅದಕ್ಕೆ ಸುಮ್ಮನೆ ಆಚೆ ಬಿಡ್ಬಾ ಅಂತಂದೆ. ಹಿಂಗೆ ಆಚೆ ಇಲ್ಲಿ ಗೈಸ್ ನಮ್ಮ ಗುಂಡ ಏನೋ ಮಲ್ಕೊಂಡು ಏನೋ ಮಾಡ್ತಾವನು ಇಲ್ಲಿ. ಇವತ್ತು ಯಾವಾಗಲೂ ಇದೇ ಕತೆ. ಒಂದು 2 ನಿಮಿಷ ನಿದ್ದೆ ಮಾಡೋದು, ಕೊಳ್ಳಿ ನಿದ್ದೆ ಮಾಡೋದಂಗೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಟಪ್ಪಂದ ಹಂಗೆ ಇದ್ದು ಬಿಡೋದು. ನಮ್ಮ ಅಮ್ಮ ನನಗೋಸ್ಕರ ಓಟ್ಸ್ ಮಾಡಿಕೊಡ್ತಿದ್ದಾರೆ. ನನ್ನ ಓಟ್ಸ್ ಮೇಕರ್ ನಮ್ಮಮ್ಮ. ನನ್ನ ಓಟ್ಸ್ ಸ್ಪಾನ್ಸರ್ ಅವರು, ನನ್ನ ಓಟ್ಸ್ ಮೇಕರ್ ನಮ್ಮಮ್ಮ. ಹೆಂಗೆ ತಾಂಬ ಬಾ ಬಾ ಮಗ್ನೆ. ವೆರಿ ಗುಡ್. ಪುಟ್ಟ ಅಂದ್ರೆ ನಾನೇನಾ? ಪುಟ್ಟ ಅಂದರೆ ಯಾರು? ಥ್ಯಾಂಕ್ ಯು. ಇದು ಕೊಡು. ಥ್ಯಾಂಕ್ ಯು. ಅಲ್ಲೊಂದು ಆಯ್ ಮಾಡಮ್ಮ ಬ್ಲಾಗ್ಗೆ. ಆಯ್ ಮಾಡು. ಆಯ್ ಮಾಡ ಏನು. ವೆರಿ ಗುಡ್. ಪಪ್ಪಿ ಕೊಡು. ಹಾಂ ಗುಡ್ ಬಾಯ್. ಹೋಗು. ಸೊ ಗಾಯ್ಸ್ ಇವಾಗ ರೀಚ್ ಆಗಿದ್ದೀವಿ ಮಲ್ಲೇಶ್ವರಂಗೆ. ನೋಡೋಣ ನಮ್ಮ ಅಮ್ಮನ ಹಳೆ ಸೀರೆಗಳಿಗೆ ಎಷ್ಟು ದುಡ್ಡು ಬರುತ್ತಂತೆ. ಓಕೆನಾ ಬಾ. ಇದೆ ಗೈಸ್ ಶಾಪು. ಹಾಯ್ ಸರ್. ಹಾಯ್. ಹಳೆ ಸೀರೆಗಳಿದಾವೆ ನಮ್ಮ ಅಮ್ಮಂದು. ಚೆಕ್ ಮಾಡಿ. ನೋಡಿದ್ವಿ ನಿಮ್ಮ ಅಂಗಡಿನ ಹೋಲ್ಸೇಲ್ ಸರ್ ಸದ್ಗುರೋದು. ಸೊ ಚೆಕ್ ಮಾಡಿ ಹೇಳಿ ಎಷ್ಟು ದುಡ್ಡು ಬರುತ್ತೆ. ಚೆಕ್ ಮಾಡಿ. ಓಕೆ, ಇದು ವೈಟ್ ಕಲರ್ ಬರ್ತಂದ್ರೆ ಸಿಲ್ವರು. ಇದೇ ಯಾಕಿದ್ರೆ ಮಾಡಿದೀರಾ ಇದು ಚೆಕ್ ಮಾಡೋದು? ಚೆಕ್ ಹೌದು ಸರ್, ಚೆಕ್ ಮಾಡಿ ನೀವು. ಇವಾಗ ಅದಕ್ಕೆ ವ್ಯಾಲ್ಯೂ ಎಷ್ಟಿದೆ? ಹಾಂ ಹೇಳ್ತೀನಿ ಸರ್. ಇದನ್ನು ಸಿಲ್ವರ್ ಇದೆ. ಓಕೆ. ಇದು ಕಾಪರ್ ಸರ್. ಈ ಥರ ಬರ್ತಂದ್ರೆ ವ್ಯಾಲ್ಯೂ ಸರ್. ಅದು ವ್ಯಾಲ್ಯೂ ಇಲ್ವಾ? ಇಲ್ಲ. ಸೊ ಇದರ ರೆಡ್ ಕಲರ್ ಬಂದರೆ ವ್ಯಾಲ್ಯೂ ಇರಲ್ಲ. ಹೌದು. ಸಿಲ್ವರ್ ಬಂದರೆ ಮಾತ್ರ ವ್ಯಾಲ್ಯೂ ಇರುತ್ತೆ. ಸಿಲ್ವರ್ ಬರ್ತಂದ್ರೆ ವ್ಯಾಲ್ಯೂ. ಓಕೆ. ಇದನ್ನು ಸಿಲ್ವರ್ ಇದೆ. ಅದು ವ್ಯಾಲ್ಯೂ ಇದೆಯಾ? ವ್ಯಾಲ್ಯೂ ಇದೆ. ಓಕೆ. ಸೊ ವಯಸ್ಸು ಚೆಕ್ ಮಾಡ್ತಿದ್ದಾರೆ. ನೋಡುವ ಎಷ್ಟು ದುಡ್ಡು ಬರ್ತದೆ ಕಣಮ್ಮ. ಓಕೆನಾ? ಇವಾಗ ಅವ್ರು ಹೇಳ್ತಾರೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ಸೀರೆಗಳಿಗೆ. ಸೊ ಸರ್ ನೀವು ಯಾವ ಥರ ಚೆಕ್ ಮಾಡಿ ಹೇಳ್ತೀರಾ ವ್ಯಾಲ್ಯೂ ಕೊಡೋದಕ್ಕೆ? ಸರ್ ಅದು ಗ್ರಾಮ್ ಲೆಕ್ಕ ಸರ್. ಇದು ನಿಮ್ಗೆ ಬರುತ್ತೆ ನೋಡಿ 100 ಗ್ರಾಮ್ ಬರುತ್ತೆ ಇದು ಸಾರಿ. ಓಕೆ. ಇದಾಗ 100 ಗ್ರಾಮ್ ಇಂಟು 270 ರೇಟು. ಓಕೆ. ನನ್ನ ಅಮೌಂಟ್ 27,000 ಆಗುತ್ತೆ ಸರ್. ಈ ಸೀರೆಗೆ 27,000 ಸಿಗುತ್ತೆ? ಹೌದು ಸರ್. 18 ಗ್ರಾಮ್ ಇಂಟು 270 ರೇಟು 21,600 ಆಗುತ್ತೆ. ಬಿಡಿ ಅಮ್ಮಂಗೆ ತೊಗೊಳಮ್ಮ. ಥ್ಯಾಂಕ್ ಯು. ನೀನು ಸೀರೆಗೆ ದುಡ್ಡು ಬಂತ ವಾಪಸ್ಸು? ಒಂದಿರೋದು ಮಲ್ಲೇಶ್ವರಂ ಬ್ರಾಂಚ್ಗೆ, ಸದ್ಗುರು ಸಿಲ್ಕ್ ಸೆಂಟರ್ಗೆ. ಸೊ ನಿಮ್ಮದು ಬೇರೆ ಬ್ರಾಂಚ್ಗಳಿದೆ ಸರ್? ಸರ್ ನಮ್ಮ ಬ್ರಾಂಚಸ್ ಇರೋದು ಮಲ್ಲೇಶ್ವರಂ 8 ಕ್ರಾಸ್ ಸಂಪಿಂಗ್ ರೋಡು. ಇನ್ನೊಂದು ಬ್ರಾಂಚ್ ಲೊಕೇಟ್ ಆಗಿದೆ, ಅದು ಗಾಂಧಿ ಬಜಾರ್ ಸರ್ಕಲ್. ಗಾಂಧಿ ಬಜಾರ್ ಸರ್ಕಲ್ ಲೊಕೇಟ್ ಆಗಿದೆ. ಸೊ ಎರಡೇ ಬ್ರಾಂಚ್ ಇದೆ. ಏನಾದರೂ ನಿಮ್ಮ ಅಮ್ಮಂದಿರ ನಿಮ್ಮ ಅಜ್ಜಿದು ಹಳೆ ಸಿಲ್ಕ್ ಸಾರಿಗಳಿದ್ರೆ ಸೊ ನೀವು ಬರ್ಬೋದು, ಬಂದ್ಬಿಟ್ಟು ಕೊಟ್ಟರೆ ಒಳ್ಳೆ ಪ್ರೈಸ್ ಕೊಟ್ಟು ಕಳಿಸ್ತಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಗೈಸ್ ನಾಷ್ಟ ಮುಗಿಸಿ ಇವಾಗ ಶ್ರಾವಮ್ರ ಮನೆ ಹತ್ರ ಹೋಗ್ತಿದ್ದೀವಿ. ಆ್ಯಂಡ್ ಗೈಸ್ ನನಗೇನು ಮಾಡೋದಕ್ಕೂ ಮೂಡೇ ಇಲ್ಲ ಗೈಸ್. ಬಿಕಾಸ್ ನನ್ನದು ಎಂಗೇಜ್ಮೆಂಟ್ದು ವೆನ್ಯೂನೂ ಫಿಕ್ಸೇ ಆಗಿಲ್ಲ. ಆ್ಯಂಡ್ ನನ್ನ ಡೇಟ್ಗೆ ಯಾವ ವೆನ್ಯೂನೂ ಸಿಗ್ತಾನೂ ಇಲ್ಲ. ಯಾಕಂದರೆ ಆವಾಗಲೇ ಮದುವೆ ಸೀಸನ್ ಅಲ್ಲ ಆವಾಗಲೇ. ಸೊ ಅದಕ್ಕೆ ನನಗೆ ಯಾವುದೂ ಸಿಗ್ತಾನೂ ಇಲ್ಲ. ಅದೊಂದು ತಲೆನೋವು ನನಗೆ. ಏನು ಮಾಡೋದು ಅಂತ ನಾನು ಬೆಂಗಳೂರು, ಮೈಸೂರು ಎಲ್ಲ ಕಡೆ ಹಾಡ್ಬಿಟ್ಟೆ, ಎಲ್ಲೂ ಸಿಗ್ತಿಲ್ಲ. ಸೊ ಅದಕ್ಕೆ ನನಗೆ ಏನು ಮಾಡೋದು, ವ್ಲಾಗ್ ಮಾಡೋದಕ್ಕಾಗಿರಲಿ, ರೀಲ್ ಮಾಡೋದಕ್ಕಾಗಿರಲಿ, ಏನು ಕೆಲಸ ಮಾಡೋದಕ್ಕೂ ಮೂಡೇ ಬರ್ತಿಲ್ಲ. ಅದೊಂದು ಟೆನ್ಷನ್ ನನಗೆ ಇವಾಗ. ಸೊ ಇರಲಿ, ಹುಡ್ಕೋಣ, ಸಿಗುತ್ತೆ. ಸೊ ಸಿಕ್ಕಾದ್ಮೇಲೆ ನಿಮ್ಗೆ ಹೇಳ್ತೀವಿ ಎಲ್ಲಿ ಸಿಕ್ತು ಅಂತ. ಆ್ಯಂಡ್ ಯಾವಾಗ ಎಂಗೇಜ್ಮೆಂಟ್ ಅಂತ ರಿವೀಲ್ ಮಾಡ್ತೀವಿ. ಸೊ ಎಸ್ ಇವಾಗ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಕೇಕ್ನ ಆರ್ಡ್ರ್ ಮಾಡಿ ತೊಗೊಂಡೋಗುವ. ಲೆಟ್ಸ್ ಗೋ. ಸೊ ಗೈಸ್ ಈಗ ಜಸ್ಟ್ ಶ್ರಾವಮ್ರ ಮನೆ ಹತ್ರ ರೀಚ್ ಆಗಿದ್ದೀನಿ. ಆ್ಯಂಡ್ ಕೇಕ್ ಆರ್ಡ್ರ್ ಮಾಡಿ ಗೈಸ್. ಕೇಕ್ ಬರ್ತಿದೆ.
ಕೇಕ್ ಬಂದಿದೆ ಅಷ್ಟನ್ನ ಹೋಗೋಣ. ಒಂಥರ ಪೀಸ್ಫುಲ್ ಆಗಿದೆ ಗೈಸ್ ಇದು ಸೊಸೈಟಿ. ನೋಡಿ ಎಷ್ಟು ಚೆನ್ನಾಗಿದೆ. ಆರಾಮಾಗಿ ವಾಕಿಂಗ್ ಮಾಡ್ಬೋದು, ಆರಾಮಾಗಿ ಜನ ಕಾರ್ ಪಾರ್ಕ್ ಮಾಡ್ಕೊಬೋದು. ಸಖತ್ತಾಗಿರುತ್ತೆ ಇಂಥ ಒಂದು ಪ್ಲೇಸಲ್ಲಿದ್ದರೆ. ನನ್ನ ಟೈರ್ ನೋಡ್ರಿ ಫುಲ್ಲು ಬಾರ್ಡ್ ಆಗೋಗ್ಬಿಟ್ಟಿದೆ. ನಾನು ನೋಡಿಕೊಂಡೇ ಇಲ್ಲ ಇದನ್ನು. ಬಟನ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಫಸ್ಟ್ ಟೈರ್ ಚೇಂಜ್ ಮಾಡಬೇಕು. ಯಾವ ಟೈರ್ ಹಾಕ್ಸೋದು ಹೇಳಿ ಗೈಸ್? ಕಾರ್ಗಳು ಯಾವ ಟೈರ್ ಇಷ್ಟು ಚೆನ್ನಾಗಿರುತ್ತೆ? ಹಾಕ್ಸಿದೆ, ಯಕೋಮಾ ಹಾಕ್ಸಿದೆ. ಚೇಂಜ್ ಮಾಡಿಸ್ಬೇಕು ಟೈರ್. ಆ್ಯಂಡ್ ಕಾರ್ ಕೂಡ ಚೇಂಜ್ ಮಾಡ್ಬೇಕು ಗೈಸ್. ಈ ಕಾರ್ ಚೇಂಜ್ ಮಾಡಲ್ಲ, ಈ ಕಾರ್ ಹಂಗೆ ಇಟ್ಕೊಂಡಿರ್ತೀನಿ. ಬಟ್ 7 ಸೀಟರ್ ಕಾರು ಅಂತ ತೊಗೋತೀನಿ. ಓಕೆ ಆಗಿದೆ. ಸೊ ಗೈಸ್ ಇವಾಗ ಕೇಕ್ ಬಂತು, ಬನ್ನಿ ಹೋಗ್ಬಿಡೋರು ಕೇಕ್ ಕಟ್ ಮಾಡ್ಸೋಣ. ಆ್ಯಂಡ್ ಇವತ್ತೇನು ಕುಕಿಂಗ್ ಮಾಡೋದು ಅಂತ ನೋಡುವ. ಗೈಸ್ ಯಾವುದೋ ಹುಡುಗಿ ಚಪ್ಪಲಿ ಇದೆ ಗೈಸ್ ಇಲ್ಲಿ. ಯಾವುದೋ ಹುಡುಗಿ ಚಪ್ಪಲಿ ಶಾಮ್ರ ಮನೆಯಲ್ಲಿ. ನೋಡುವ ಯಾವ ಹುಡುಗಿ ಅಂತ. ಪ್ರಕಾರ ಕೆಲಸ ಇರ್ತಾರೆ. ಹಾಯ್ ಸ್ನೇಹಿತರೇ. ಎಂತ ಅಡಗಿಸ್ತಿದ್ದೀರಾ? ಅಡಗಿಸಿರೋದು ನಾವೇನೋ ಬೇರೆ ಅದು ಅಲ್ಲ. ಬನ್ನಿ ವಂಶ, ಇದ್ಯಾವುದು ಹುಡುಗಿ ಚಪ್ಪಲಿಯಲ್ಲಿರೋದು? ದೀಪ ಅವ್ರದ್ದು ಬ್ರೋ. ಹೌದಾ? ನಾನೇನೋ ಅನ್ಕೊಂಡೆ, ಏನೋ ಕಮಿಟ್ ಆಗ್ಬಿಟ್ಟಿದ್ರ ಅಂತ ಅನ್ಕೊಂಡೆ ನಾನು ನಿಮ್ನ ಆ ಚಪ್ಪಲಿ ನೋಡಿ. ಬ್ರೋ ಆಗಿಲ್ವ ಇನ್ನ? ಆಗಿದ್ರೆ ನಿಮ್ಗೆ ಹೇಳಲ್ವಾ? ಇವ್ರು ನನಗೆ ಹೇಳಲ್ಲ, ಸರ್ಪ್ರೈಸ್ ಆಗಿರ್ತಾರೆ. ಆ್ಯಂಡ್ ಬ್ರೋ ಕಂಗ್ರ್ಯಾಚುಲೇಷನ್ಸ್ ಫಾರ್ 1 name. ಬನ್ನಿ ಕೇಕ್ ಕಟ್ ಮಾಡಿ. ನಾನು ಓದ್ಸಲಿ ಬರೋದಕ್ಕಾಗಿಲ್ಲ, ಸಮೀರ್ ಬರ್ ಬಂದಾಗ ಟ್ರೆಕ್ಕಿಂಗ್ ಹೋಗಿದ್ದೆ ಅವಾಗ. ಸೊ ಅದಕ್ಕೇ ಇವಾಗ ಕಟ್ ಮಾಡಿಸಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಕೇಕ್ ಗೊತ್ತಾ ಶಾಮ್ರ ಕಟ್ ಮಾಡಿರೋದು 1 million-ಗೆ. ಅವರು ಆಡಿಯನ್ಸ್ ಎಲ್ಲ ಕಳಿಸ್ತಿದ್ರು. ಚಿಕ್ಕ ಪೀಸ್. ನಾನು ಕೂಡ ಅಷ್ಟೇ ಡಯಟಲ್ಲಿ ಇದ್ದೀನಿ. ಥ್ಯಾಂಕ್ ಯು ಫಾರ್ 1 million. ಇನ್ನೂ ಅದು 10 million ಆಗಲಿ ಬೇಗ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಜನ ಅನ್ಕೊಳ್ಬೋದು ಇವ್ರು ಕೇಕ್ ತಂದು ಇಷ್ಟು ಚಿಕ್ಕ ಚಿಕ್ಕ ಪೀಸ್. ಥ್ಯಾಂಕ್ ಯು. ಇವತ್ತು ಹೇಗೆ ಕುಕ್ ಮಾಡ್ತಿದ್ದೀವಿ ಹೇಳಿ? ಅಡಿಗೆ ಮಾಡಿ ಇವತ್ತು ನಾವು ಗ್ರೀನ್ ಮಸಾಲಾ ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ ಗೈಸ್. ಗ್ರೀನ್ ಮಸಾಲಾ ಫ್ರೈಡ್ ರೈಸ್ ಮಾಡಿ, ಕ್ಯಾಪ್ಸಿಕಮ್ ರೈಸ್. ಹೈ ಪ್ರೋಟೀನ್ ಕ್ಯಾಪ್ಸಿಕಮ್ ರೈಸ್. ಸೊ ಗೈಸ್ ಇವಾಗ ಅಲ್ಲಿ ಇಂಗ್ರೀಡಿಯೆಂಟ್ಸ್ ರೆಡಿ ಆಗ್ತಿದೆ. ಸೊ ಇವತ್ತು ಬರೀ ಕುಕ್ಕಿಂಗ್ ಅಲ್ಲ, ಇವತ್ತು 1 day ವಿಶ್ ಶ್ರಾವಮ್ರೋ ಮಾಡ್ತಾ ಇದ್ದೀನಿ. ಹೌದಾ? 1 day ವಿಶ್ ಶ್ರಾವಮ್ರೋ ಹೆಂಗಿರ್ತಾರೆ ಒಂದು ದಿವಸ ಪೂರ್ತಿ ಅಂತ ತೋರಿಸೋದು ವಿತ್ ಕುಕ್ಕಿಂಗ್. ಇವತ್ತು ನಾವು ಜಿಮ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಗೈಸ್ ನೋಡಿ. ಇವಾಗೆಲ್ಲ ರೆಡಿ ಆಗಿದೆ ನೋಡಿರ್ಬೋದು. ಇವಾಗ ನಮ್ಮ ಶ್ರಾವಮ್ರೋ ಕುಕ್ ಮಾಡಿಕೊಡ್ತಾರೆ, ನಾವು ತಿಂತೀವಿ. ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ, ಹೆಲ್ದಿ ಆ್ಯಂಡ್ ಟೇಸ್ಟಿ ಫ್ರೈಡ್ ರೈಸ್. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ. ಓಕೆನಾ? ಬ್ಯಾಚುಲರ್ಸ್ ಆರಾಮ ಮಾಡ್ಕೊಂಡು ತಿನ್ಬೋದು, ಈಸಿ. ಸೊ ನೋಡಿ ಇಂಗ್ರೀಡಿಯೆಂಟ್ಸ್ ನೋಡಿ. ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಷ್ಟ ಇಲ್ಲ. ಖಾಲಿ ವೈಟ್ ರೈಸು, ಓಕೆ, ಕ್ಯಾಪ್ಸಿಕಮ್ಮು, ನಮ್ದು ಕೊತ್ತಂಬರಿ ಸೊಪ್ಪು, ಜಿಂಜರು, ಮೆಣಸು, ಗಾರ್ಲಿಕ್, ಬೆಳ್ಳುಳ್ಳಿ, ಆನಿಯನ್, ಚಿಕನ್ನ ಬಾಯ್ಲ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಆಯ್ತಾ? ಬಾಯ್ಲ್ ಮಾಡುವಾಗ ಉಪ್ಪು, ಖಾರ, ಸ್ವಲ್ಪ ಕೊರಿಯಂಡರ್ ಪೌಡರ್ ಹಾಕಿ ಬಾಯ್ಲ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಳ್ಬೇಕು. ಫಸ್ಟ್ ನಾವೇನ್ ಮಾಡ್ಬೇಕು, ಮಸಾಲ ರೆಡಿ ಮಾಡ್ಬೇಕು. ಓಕೆ? ಸೊ ಮಸಾಲ ಇದನ್ನ ಯೂಸ್ ಮಾಡ್ಬೋದು, ಇಲ್ಲಾದ್ರೆ ನಾವು ಮಿಕ್ಸಿನ ಯೂಸ್ ಮಾಡ್ಬೋದು. ಓಕೆ, ಇದನ್ನ ಯೂಸ್ ಮಾಡಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಮಿಕ್ಸಿ ಯೂಸ್ ಮಾಡಿದ್ರೆ ಫ್ಲೇವರ್ ಕಮ್ಮಿ ಬರುತ್ತಾ? ಹಾಗಲ್ಲ, ಕಲ್ಲಿದು ಅದೊಂದು ಊರಿನ ಸ್ಟೈಲ್. ಓಕೆ. ಜಿಂಜರ್, ಗಾರ್ಲಿಕ್, ಮೆಣಸಿನ್ಕಾಯಿ, ಜಾಸ್ತಿ ಖಾರ ಬೇಡ. ಆಯ್ತಾ? ಕುಟ್ಟೋದು ಇವಾಗ. ಇದು ಕುಟ್ತಾ ಇದ್ರೆ ನಂಗೆ ಒಂದು ಫಿಲಮ್ ನೆನ್ಕೊಂತು ಬ್ರೋ. ಅಪ್ಪು ಸರ್ದೊಂದು ಅದೇ ಅವಳಿ ಜೋಳಿ ಒಂದು ಪಿಕ್ಚರ್ ಇತ್ತು. ಬಾದಾಮಿ ಕುಟಿ ಕುಟಿ ತಿನ್ನುವೆ ಅಂತ ಒಂದು ಪಿಕ್ಚರ್ ಇತ್ತು ಗೈಸ್. ಅದು ನೆನಪಾಗ್ತಿದೆ, ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದೆ ಪಿಕ್ಚರ್. ಓಕೆ, ಜಜ್ಜಿರೋ ಮಸಾಲ ರೆಡಿ ಇದೆ. ಹೈ, ಆಯ್ತಾ? ಚೆನ್ನಾಗಾಗಿದೆ. ಅಂದರೆ ಮಿಕ್ಸಿಲಿ ಸ್ವಲ್ಪ ಪೇಸ್ಟ್ ಆಗ್ಬಿಡುತ್ತೆ, ಬಟ್ ಇದೆ ಸ್ವಲ್ಪ ಫ್ಲೇವರ್ ಬೇಕು ನಮಗೆ, ಟೆಕ್ಸ್ಚರ್ ಸಿಗಬೇಕು. ಓಕೆ. ಸೊ ಫಸ್ಟು ನಾನು ಯೂಸ್ ಮಾಡೋದು ಕೋಕೋನಟ್ ಆಯಿಲ್ ಬ್ರೋ. ಸ್ಪ್ರೇ ಮಾಡೋದು. ಸೊ ಕ್ಯಾಲೋರೀಸ್ ಈಗ ನೋಡಿ, ಫುಲ್ ಹಾಕಿದ್ರೆ ಇಷ್ಟ ಆಗುತ್ತೆ. ಸ್ಪ್ರೇ ಹಾಕಿದ್ರೆ ಒಂದು ಸ್ಪ್ರೇಲಿ ಖಾಲಿ 40 ಅಷ್ಟೇ. ಇಷ್ಟ ಹಾಕಿದ್ರೆ ಸಹ 1 ಸ್ಪೂನ್ ಅಷ್ಟೇ ಆಗೋದು. ಇದು ಕ್ಯಾಲರೀಸ್ ಕಮ್ಮಿ ಇರುತ್ತೆ ಬ್ರೋ ಅದರಲ್ಲಿ? ಇಲ್ಲ, ಸ್ಪ್ರೇ ಆಗಿ ಬರುವಾಗ ಕಮ್ಮಿ ಕ್ವಾಂಟಿಟಿ ಬರುತ್ತಲ್ಲ. ಕೊಕೊನಟ್ ಆಯಿಲ್ ಅಲ್ಲಿ ಕ್ಯಾಲೋರೀಸ್ ಎಲ್ಲ ಎಣ್ಣೆ ಹಾಕಿದ ಕೂಡಲೇ ಫಸ್ಟ್ ಆನಿಯನ್ ನ ರೋಸ್ಟ್ ಮಾಡಬೇಡ. ಓಕೆ. ಬಾಯ್ಸ್ ಕುಕಿಂಗ್ ಮಾಡಿರೋ ಒಂಥರ ಮಜಾ ಇರುತ್ತೆ ಬ್ರೋ. ಬಟ್ ಇದು ಈಸಿ ಬ್ರೋ, ಯಾರು ಸಹ ಮಾಡ್ಬೋದು. ನಿಮ್ಗೆ ಕುಕಿಂಗ್ ಯಾಕೆ ಜಾಸ್ತಿ ಇಂಟ್ರೆಸ್ಟ್? ನಾನು ಹಾಸ್ಟೆಲಲ್ಲಿ ಇದ್ನಲ್ಲ, ಆಗ ಡಯಟ್ ಸ್ಟಾರ್ಟ್ ಮಾಡಿದ್ನ. ಓಕೆ. ಆಗ ಯಾರು ಮಾಡ್ಕೊಡ್ತಾರೆ? ಯಾರು ಮಾಡ್ಕೊಡಲ್ಲ. ಹೊರಗಿಂದ ತಿನ್ಬೇಕು ಅಂದ್ರೆ ದುಡ್ಡಿಲ್ಲ ಅಷ್ಟು. ಸೊ ಹಾಸ್ಟೆಲ್ ಅಲ್ಲಿ ಕುಕಿಂಗ್ ಬಿಡ್ತೀರಾ ಮಾಡೋದಕ್ಕೆ? ನಾವು ಇಂಡಕ್ಷನ್ ತಂದು ಕದ್ದು ಮಾಡ್ತಿದ್ವಿ. ಕದ್ದು ಮಾಡಿ ಅವಾಗ್ಲಿಂದ ಕಳುವ ನೀವು? ಸರಿ.
ಬ್ರೋ ದುಡ್ಡು ಉಳಿಸ್ಲಿಕ್ಕೆ ಮಾಡ್ತಿದ್ದು. ಓಕೆ, ಅಕಸ್ಮಾತ್ ಏನ್ ತಗೊಳಕೊಂಡಿದ್ರೆ ಬೈತಾ ಇದ್ರು. ಬಟ್ ನಾವು ತಗೊಳಕೊಂಡಿದ್ದೀರಾ ಮುಂಚೆ? ಎಲ್ಲ ಟೀಮ್ ಒಂದ್ಸತಿ ಹೊಗೆ ಎಲ್ಲ ಬಂದು, ಹೊಗೆ ಅಂದ್ರೆ ಇಂಡಕ್ಷನ್ ಅಲ್ಲಿ ಹೊಗೆ ಬರ್ತದೆ, ನಾವು ಆನ್ ಇಟ್ಟು ಹೊರಗಡೆ ಹೋಗ್ಬಿಟ್ಟಿದ್ವಿ. ಬಟ್ ಎಲ್ರಿಗೆ ಬಂದವ್ರಿಗೆ ಸ್ವಲ್ಪ ಸ್ವಲ್ಪ ಕೊಟ್ರೆ ಆಯ್ತು, ಮುಗೀತು, ಸುಮ್ಮನೆ ಆಗ್ತಿದ್ರು. ನೀವು ಅಡಿಗೆ ಮಾಡಲ್ವಾ? ಅಡಿಗೆ ನಂಗೆ ಮಾಡಕ್ ಬರಲ್ಲ ಬ್ರೋ. ನಮ್ದೇನು ಒಳ್ಳೆ ಈಟರ್ ನಾನು. ಅಂದ್ರೆ ಮಾಡ್ತೀನಿ ಬರೀ ಮ್ಯಾಗಿ ಇಂಥ ಐಟಮ್ಗಳಷ್ಟೇ. ನನಗೆ ಏನೋ ಡಯಟ್ ಕೊಡ್ಬೇಕು. ನೀವು ಒಂದ್ಸತಿ ನಮ್ರತ ಅವರಿಗೆ ಅಡಿಗೆ ಮಾಡಿ ಡೇಟ್ ಕರಿಬೇಕು, ಡಿನ್ನರ್ ನೈಟ್. ನಾನೇ ಮಾಡ್ತೀನಿ ಆದಷ್ಟು ಬೇಗ. ಕ್ಯಾಂಡಲ್ ಲೈಟ್ ಎಲ್ಲ ಇಟ್ಟು ಮಾಡ್ತೀನಿ. ನಮ್ರತ ಅವ್ರೆ ಆದಷ್ಟು ಬೇಗ ಕರಿತೀನಿ ನಿಮಗೆ, ನಾನು ಮಾಡ್ಬೇಕು. ಸ್ಪೆಷಲ್ ಐಟಮ್. ಒಳ್ಳೆ ಬಿರಿಯಾನಿ ಮಾಡ್ತೀನಿ. ಜಾಸ್ತಿ ಕ್ಯಾಪ್ಸಿಕಮ್ ಹಾಕೋಣ. ಸಾಕು. ಕ್ಯಾಪ್ಸಿಕಮ್ ಒಳ್ಳೆ ಫ್ಲೇವರ್ ಕೊಡುತ್ತೆ, ಆನಿಯನು ಕೊಡುತ್ತೆ ಒಳ್ಳೆ ಫ್ಲೇವರ್. ಗೈಸ್, ನನ್ನ ಕುಕಿಂಗ್ ಬ್ಲಾಗ್ ನಾನು ಆಲ್ಮೋಸ್ಟ್ ಕ್ವಶನ್ಸ್ ಕೇಳ್ತಾ ಇರ್ತೀನಿ, ನಮ್ಮ ಅಮ್ಮಂಗೆ ನಮ್ಮ ಅಕ್ಕಂಗಾಗಿರಲಿ. ಇವತ್ತು ನಮ್ಮ ಶ್ರಾವಣ ಕೇಳ್ತೀನಿ ಕ್ವಶನ್ನ ಬ್ರೋ. ಒಗಟ್ಟು ಅದು ನೀವು ಹೇಳ್ಬೇಕು, ಓಕೆನಾ? ಅಕ್ಕನ ಮೇಲೆ ಛತ್ರಿ. ನಾನು ಹೇಳ್ಬೇಕಲ್ಲ, ಅರ್ಥ ಮತ್ತೆ ಮಾಡ್ಕೊಳ್ತೇನೆ. ಅಕ್ಕನ ಮೇಲೆ ಛತ್ರಿ. ಅಕ್ಕನ ಮೇಲೆ ಛತ್ರಿ ಏನು? ನಾನು ಆನ್ಸರ್ ಹೇಳ್ಬೇಕು ಬ್ರೋ. ಅಕ್ಕನ ಮೇಲೆ ಛತ್ರಿಗೆ ಏನಕ್ಕೆ, ಯಾಕೆ ಅದನ್ನ ಇದು ಹೇಳ್ತಾರೆ? ಅಕ್ಕನ ಮೇಲೆ ಛತ್ರಿ ಅಂತ ಏನಕ್ಕೆ ಹೇಳ್ತಾರೆ? ಅಕ್ಕನ ಮೇಲೆ ಛತ್ರಿಯ ಒಂದು ಟ್ರಿಕ್ಕಿ ಕ್ವಶನ್ ಗೈಸ್ ಇದು. ನಿಮ್ಗೆ ಗೊತ್ತಿರೋ ಒನ್ ವರ್ಡ್ ಆನ್ಸರ್ ಅಷ್ಟೇ. ಅಕ್ಕನ ಮೇಲೆ ಛತ್ರಿ. ತಲೆಗೆ ಫುಲ್ ಹುಳ ಬಿಟ್ಬಿಡಿ ಇಂಗ್ಲೀಷ್. ಇವರೆಲ್ಲರೂ ಹುಳ ಬಿಡ್ತಾರೆ, ಇವತ್ತು ನಾನು ಹುಳ ಬಿಟ್ಟಿದ್ದೀನಿ ತಲೆಗೆ. ಅಕ್ಕನ ಮೇಲೆ ಛತ್ರಿ. ಸೊ ನಾನು ಹಿಂಟ್ ಕೊಡಿ. ಹಿಂಟೇನು ಕೊಡ್ಲಿ? ಹಿಂಟ್ ಕೊಟ್ಟೆ ಗೊತ್ತಾಗ್ಬಿಡ್ತು. ಯಾವ್ದ್ರ ಬಗ್ಗೆ? ಎರಡೇ ಓಡ್ ಬ್ರೋ ಅದು ಆನ್ಸರ್. ಒಂದು ಫುಡ್ ಐಟಮ್. ಫುಡ್ ಐಟಮ್ ಅಲ್ಲ ಬ್ರೋ ಅದು. ಅಕ್ಕನ ಮೇಲೆ ಛತ್ರಿ ಹೇಳಿ. ಅಕ್ಕನಿಗೆ ಛತ್ರಿ ಭಾವ. ಪ್ರೊಟೆಕ್ಟ್ ಮಾಡ್ಬೇಕಲ್ಲ. ರಾಂಗ್. ಅಂದ್ರೆ ಈಗ ಬಿಸಿಲು ಬಂದ್ರೆ ಹೆಂಡತಿನ ನೋಡ್ಕೊಳ್ಬೇಕು. ರಾಂಗ್. ಗೊತ್ತಿಲ್ವಾ? ಬೇಸ್ ಅಕಸ್ಮಾತ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಕ್ಕನ ಮೇಲೆ ಛತ್ರಿ ಏನು? ಕಮೆಂಟ್ ಮಾಡಿ. ಛತ್ರಿ ತಲೆ ಯೋಚನೆ ಮಾಡಿ, ರಾತ್ರಿಗೂ ಯೋಚನೆ ಮಾಡ್ತೀರಿ ನೀವು. ಅರ್ಧ ಎಲ್ಲ ಕೇಳಬೇಕು ಬ್ರೋ. ಒಬ್ಬನ ಕ್ಯಾಚ್ ಹಿಡಿದು ಆಯ್ತಾ? ನೆಕ್ಸ್ಟ್ ದ ಮಸಾಲ. ಓಕೆ, ಜಜ್ಗಳು ಇಟ್ಕೊಂಡಿರೋ ಮಸಾಲ ಹಾಕೊಂತೀರಿ ಇವಾಗ. ನೈಸ್ ಬ್ರೋ, ಫ್ಲೇವರ್ ನೋಡಿ. ಮೆಣಸಿನ್ಕಾಯಿ ಮೂಗುಗಳು ಹೊಟ್ಟೆ ಫುಲ್ ಖಾರ ಆಗ್ತಿದೆ ಗೈಸ್. ಮೂಗೆಲ್ಲ ಫ್ಲೇವರ್ ನೋಡ್ಬಿಟ್ಟು ನನಗೆ ಫುಲ್ ಖಾರ ಆಗೋಯ್ತು ನೋಡಿ. ಕಣ್ಣಲ್ಲಿ ನೀರು ಬರ್ತಿದ್ದೆ ನನಗೆ ಇಲ್ಲಿ ಆ ಫ್ಲೇವರ್ ತಗೊಂಡು. ಓಕೆ, ನೆಕ್ಸ್ಟ್ ರೈಸ್ ಹಾಕೊಳ್ಬೇಕಾ? ಅಲ್ಲ ಸಾರಿ ಪ್ರೋಟೀನಿಗೆ ಸ್ವಲ್ಪ ಚಿಕನ್ ಹಾಕೋಣುವ. ಈ ಚಿಕನ್ ಏನಿಲ್ಲ ಬ್ರೋ, ನೀರಲ್ಲಿ ಬೇಯಿಸ್ಬೇಕು. ಉಪ್ಪು, ಖಾರ, ಪೆಪ್ಪರ್ ಹಾಕ್ಬೇಕು. ಓಕೆ, ಮತ್ತೆ ಕೊತ್ತಂಬರಿ ಹುಡಿ. ವಾ, ಅಕಸ್ಮಾತ್ ವೆಜ್ ಆಗಿದ್ರೆ ಪನ್ನೀರ್ ಹಾಕೋಬಹುದು. ಪನ್ನೀರ್ ಬಿಟ್ಟು ಬೇರೆ ಹಾಕೋಬಹುದು ವೆಜ್ಜಿಗೆ. ಪ್ರೋಟೀನ್ಗೆ ಮಶ್ರೂಮ್ ಹಾಕೋಬೋದಾ? ಮಶ್ರೂಮ್ ಅಲ್ಲಿ ಪ್ರೋಟೀನ್ ಇಲ್ಲ, ಟೋಫು. ಅಕಸ್ಮಾತ್ ವೆಜ್ ಅವ್ರು ನೋಡ್ತಿದ್ರೆ ದಯವಿಟ್ಟು ಪನ್ನೀರ್ ಹಾಕೊಳ್ಳಿ, ಚಿಕನ್ ಬದಲು ಅಷ್ಟೇ. ನೆಕ್ಸ್ಟ್ ಇವಾಗ ರೈಸ್ ಹಾಕೊಂತಿದ್ದೀವಿ. ಉಪ್ಪಲ್ಲೂ ಕೂಡ ಕ್ಯಾಲರೀಸ್ ಇರುತ್ತಾ? ಸೋಡಿಯಂ ಅಲ್ಲ. ಗಾರ್ನಿಶಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ರೈಸ್ ಒಂದು ಬರೀ 4 ಮಿನಿಟ್ಸ್ 4 ಮಿನಿಟ್ಸ್ 3 ಮಿನಿಟ್ಸ್ ಆಗಿದ್ರು ಇದು. ಅಂದ್ರೆ 3 ಮಿನಿಟ್ಸ್ ಆಯ್ತು. ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಇಟ್ಟಿದ್ವಲ್ಲ, ಕಟ್ ಮಾಡಿಕ್ಕೂ ಹೌದು, ಬಟ್ ಕುಕ್ ಮಾಡೋದಕ್ಕೆ ಈಸಿ. ಸೊ ಗೈಸ್, ಇವಾಗ ಸ್ವಲ್ಪ ಫ್ಲೇವರ್ ಹೇಳ್ಕೊಳ್ಳಿ, ಅದಕ್ಕೆ ಅದನ್ನ ಬಿಟ್ಟಿದ್ದೀವಿ ಹಂಗೇನೆ. ಸೊ ಇವತ್ತು ನಾವು ನಮ್ಮ ಶ್ರವಣ್ ಬ್ರೋ ಮನೆಯಲ್ಲಿ ಎಕ್ಸ್ಪೆನ್ಸಿವ್ ಐಟಮ್ ತೋರಿಸ್ತಾ ಇದ್ದೀವಿ. ಬ್ರೋ, ನಿಮ್ಮ ಇಡೀ ಮನೆಯಲ್ಲಿ ಎಕ್ಸ್ಪೆನ್ಸಿವ್ ಐಟಮ್ ಏನಿದೆ ನಿಮ್ಗೆ? ಅಂದ್ರೆ ಆಕ್ಸೆಸರೀಸ್ ಟೈಪ್ ಅಲ್ಲ, ಶೂಸ್ ತೋರಿಸ್. ಗೋಲ್ಡ್ ತೋರಿಸ್ಬೇಡಿ, ಪರವಾಗಿಲ್ಲ, ಇಟ್ಸ್ ಓಕೆ. ಇವ್ರ ಹತ್ರ 10 ಬಿಸ್ಕೆಟ್ ಇರ್ತದೆ. ಇಲ್ಲ ಬ್ರೋ. ಆಯ್ತು, ನಿಮ್ಮ ಮನೆಯಲ್ಲಿ ಎಕ್ಸ್ಪೆನ್ಸಿವ್ ಏನಾರ ಆಗಿರ್ಲಿ. ಎಕ್ಸ್ಪೆನ್ಸಿವ್ ಅಂದ್ರೆ ಈಗ ಫ್ರಿಜ್, ಟಿವಿ ಎಲ್ಲ ಎಕ್ಸ್ಪೆನ್ಸಿವ್ ಆಗುತ್ತೆ, ಅದೆಲ್ಲ ನಾರ್ಮಲ್. ನನ್ನ ಪರ್ಸನಲ್ ಐಟಮ್. ಹೌದು, ಪರ್ಸನಲ್ ಐಟಮ್ ಅಂದ್ರೆ ಅದೇ ಶೂ ಎಕ್ಸ್ಪೆನ್ಸಿವ್. ಶೂ, ವಾಚ್ ತೋರಿಸಿ. ಮೋಸ್ಟ್ ಎಕ್ಸ್ಪೆನ್ಸಿವ್ ಶೂ ಮತ್ತೆ ವಾಚ್ ತೋರಿಸಿ. ಎಸ್, ತೋರಿಸಿ. ಸ್ವಲ್ಪ ಲೋ ಫ್ಲೇಮ್ ಕೊಟ್ಟು ಬನ್ನಿ, ನಾನು ಹೇಳ್ಕೊಡ್ತೀನಿ, ಅಡುಗೆ ಮಾಡಿ ಹೇಳ್ಕೊಡ್ತೀನಿ. ದೀಪ एक बार ಚೆಕ್ ಕರ್ಲೋನಾ? ಸೊ ಗೈಸ್, ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ನಮ್ಮ ಶ್ರವಣ್ ಬ್ರೋ ಮನೆಯಲ್ಲಿ. ಸೊ ನಮ್ಮ ಶ್ರವಣ್ ಬ್ರೋ 10 ಲಕ್ಷದ ರೂಮ್ ಹೋಗೋಣ ಅಂತ. ಸೊ ಇವತ್ತು 10 ಲಕ್ಷದ ರೂಮ್ ಅಲ್ಲ, ಇದು 1.5 ಕೋಟಿ. 1.5 ಕೋಟಿ ರೂಮಿಗೆ ಬಂದಿದೆ ಗೈಸ್ ಇವತ್ತು. 1.5 ಕೋಟಿ.
ಲೈಟ್ ಇಷ್ಟ ಇರೋದು, ಡಿಮ್ ಇದೆಲ್ಲ ಲೈಟ್ ಹಾಕಿದ್ದು. ಇಲ್ಲಿ ಡಿಮ್ ಇರೋದು. ಓಕೆ ಈ ಶೂನ ಅಡಿಗೆ ಸಿಕ್ಕಿದ್ದೀರಾ ಜಾಸ್ತಿ ಕಾಸು ಅನ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ ಅನ್ಸುತ್ತೆ, ಯೂಸ್ ಮಾಡ್ತಿರ್ತೀನಲ್ಲ. ಒಪ್ಪ ಯಾವ್ದೋ ಒಂದು ಇದೊಂದು ಫ್ಯಾಕ್ಟ್ರಿ ಬಂದಂಗೆ ನಂಗೆ. ಇದೊಂದು ಎಕ್ಸ್ಪೆನ್ಸಿವ್ ಶೂ ಗೈಸ್, ಎಕ್ಸ್ಪೆನ್ಸಿವ್ ಲೂಯಿ ವಿಟಾನ್ ಶೂ ನೋಡಿ ಗೈಸ್. ಏತ್ನಕ್ 1,00,000 ಚಿಲ್ಲರೆ, ನಂಗೆ ಗೊತ್ತಿಲ್ಲ ಎಷ್ಟು ಕರೆಕ್ಟ್ ಆಗಿ ಹೇಳ್ರಿ, ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ, ಅದು ಹಾಕಿ ಬ್ರೋ ಆಗ ಬರುತ್ತೆ, ನಂಗೆ ನೆನಪಿಲ್ಲ. ಗೈಸ್ ಈ ಶೂ ಫೋಟೋ ತಗೊಂಡು ಹಾಕಿ ಗೊತ್ತಾಗುತ್ತೆ ನಿಮ್ಗೆ. ಇರುತ್ತೆ ಅವ್ನು ಕಮ್ಮಿ ಅಂದ್ರೆ 1,70,000 1,80,000 ಪಕ್ಕ ಇರುತ್ತೆ. ನಂಗೆ ಎಕ್ಸಾಕ್ಟ್ ಗೊತ್ತಿಲ್ಲ, 1,00,000 ಮೇಲೆ ಅಂತ. ಈ ಶೂ ತಗೋಬೇಕಂತ ನಿಮ್ಗೆ ಯಾಕೆ ಅನ್ಸಿದ್ದು? ಚಂದ ಆಯ್ತು, ಮತ್ತೆ ಫಸ್ಟ್ ಒಂದ್ಸತಿ ಹೋದೆ, ಆಗ ಇನ್ನೊಂದು ಶೂ ತಗೊಂಡು ಆಗ ಇದನ್ನ ನೋಡಿದೆ, ಸೆಕೆಂಡ್ ಒಂದ್ಸತಿ ಹೋದೆ ಬೇಡ ಇನ್ನು ತಗೊಂಡು, ಮತ್ತೆ ಮನ್ಸು ಕೇಳಲಿಲ್ಲ, ಮತ್ತೆ ತಗೋಬೇಕು ಅಂತ ತಗೊಂಡ್ಬಿಟ್ರಿ. ಬಟ್ ಒಂಥರ ಗತ್ತು ಗೈಸ್ ಈ ಶೂ ಹಾಕೊಂಡ್ರೆ. ಫಾರ್ಮಲ್ ಶೂ ಅಂತ ಹೇಳುವಾಗ ಇದು ಬ್ರೋ, ಇದು ತುಂಬಾ, ಇದೆಷ್ಟು ಕಾಸ್ಟು? ಇಟ್ಸ್ 1,00,000 ಮೇಲೆ, ಬಟ್ ಎಕ್ಸಾಕ್ಟ್ ಪ್ರೈಸ್ ನಂಗೆ ನೆನಪಿಲ್ಲ. ಬಟ್ ಐ ಲವ್ ದಿಸ್ ಶೂಸ್, ನೋಡೋದಕ್ಕೆ ಮಾತ್ರ ಕ್ಲಾಸಿ ಆಗಿದೆ, ನೈಸ್. ತುಂಬಾ ಆಸೆ ಪಟ್ಟು ತಗೊಂಡಿರೋದು ನಾನು. ಎಷ್ಟು 1.5 ಲಕ್ಷನಾ? 1,00,000 ಮೇಲೆ ಎಕ್ಸಾಕ್ಟ್ ಫಿಗರ್ 1,39,000. 1.5 ಲಕ್ಷ ಶೂ ನೋಡಿ ಗೈಸ್, ಚೆನ್ನಾಗಿದೆ. ಇದು ಇದು ಸಹ ಅಷ್ಟೇ ಅರೌಂಡ್ 1,90,000 ಒಳಗಡೆ ಇಟ್ಟಿದ್ದೀನಿ. ಎಷ್ಟಿದೆ ಬ್ರೋ ಇನ್ನೂ ಅದ್ರ ಶೂ? ಎಲ್ವಿ ನನ್ನ ಹತ್ರ 3-4 ಶೂ ಎಲ್ವಿ ಶೂಸ್. 4 ಶೂ, 10 ಲಕ್ಷ ಶೂ ಇದೆ. 10 ಲಕ್ಷ ಬರೀ 4 ಶೂ 10 ಲಕ್ಷ ಬೆಳೆ ಬರುತ್ತೆ. ನೈಸ್ ಬ್ರೋ. ನಿಮ್ಮ ಮನೆಯಲ್ಲಿ ಲೋಯೆಸ್ಟ್ ಶೂ ಆಯ್ತು, ಬೇರೆ ಬೇರೆ ಏನಿದೆ ಶೂ ಬಿಟ್ಟು? ಶೂ ವಾಚ್ ತೋರಿಸಿದ್ದೀನಲ್ಲ, ನಿಮಗೆ ಗೊತ್ತಿದೆ. ನಮ್ಮ ಆಡಿಯನ್ಸಿಗೆ ತೋರಿಸಿ, ತರ್ತೀನಿ ವಾಚ್, ನೋಡೋಣ ಏನಿದೆ ಅಂತ. ನಾವು ಯಾವಾಗ ತಗೊಳ್ಳೋದು 1 ಲಕ್ಷ ಶೂ? ನೀವು ತೋರಿಸ್ಬೇಕು. ಇದು 2.5 lakh. ಓ 2.5 ಲಕ್ಷದ ಬ್ಯಾಗ್ ಗೈಸ್. ಇದರಲ್ಲಿ ಏನು ಇಕ್ಕೊಳಕ್ಕಾಗಲ್ಲ, ಬರೀ ಒಂದು ಫೋನ್ ಇಕ್ಕೊಂಬೋದು ಅಷ್ಟೇ ಬ್ರೋ. 2.5 ಲಕ್ಷದ ಬ್ಯಾಗ್ ಒಳಗಡೆ 2 ಫೋನ್ ಇಕ್ಕೊಂಬೋದು ಗೈಸ್. ಅದು ಬಿಟ್ಟು ಎಲ್ಲ ಫೋನು, ವಾಲೆಟ್, ಸಾಮಾನು ಎಲ್ಲ ಸಾಮಾನು ಇಕ್ಕೊಂತೀರಾ? ಅಯ್ಯೋ ಬ್ರೋ, ವಸ್ತು ಸಾಮಾನು. ಓಕೆ ಓಕೆ, ಅದಕ್ಕೆ ನಾನು ಅದನ್ನೇ ಅವ್ರು ಹೇಳಿದ್ದು, ಚಾರ್ಜರ್ ಆ ಥರ. ನೈಸ್. 2 ಲಕ್ಷದ ಬ್ಯಾಗ್, 4 ಲಕ್ಷದ ಬ್ಯಾಗ್ ಬ್ರೋ. ಇದು ಯಾವ ಚರ್ಮದಲ್ಲಿ ಮಾಡಿದ್ದು? ಯಾವ ಚರ್ಮದಲ್ಲಿ ಮಾಡಿರೋದು ಇದು? ಅದು ಗೊತ್ತಿಲ್ಲ ಬ್ರೋ, ನೋಡ್ಲಿಕ್ಕೆ ಚಂದ ಉಂಟಂತ ತಗೊಂಡೆ. ನೈಸ್. ಗೈಸ್ ಬ್ಯಾಗ್ ಹಂಗಿರಲಿ. ಇಲ್ಲಿ ನೋಡಿ ರ್ಯಾಡೋ ವಾಚ್ಗಳು ಎಷ್ಟಿದೆ ಚಾಂಬ್ರೋ ಹತ್ರ. ಮೋಸ್ಟ್ ಎಕ್ಸ್ಪೆನ್ಸಿವ್. ವಾವ್, ಈಗ ನೀವು ವಾಚ್ ನೋಡಿದೆ ಗೈಸ್, ತೊಗೋಬೇಕಂತ ಅನ್ಕೊಂಡಿದ್ದೆ, ಬಟ್ ಜಾಸ್ತಿ ಕಾಸು ಆಗ್ಬಿಟ್ಟು ತೊಗೊಂಡೋಗಿ. 3 ಲಕ್ಷ ತಾನೆ ಹತ್ರ 3 ಲಕ್ಷ ನೆನಪಿಲ್ಲ ಎಷ್ಟು ಗೈಸ್. 3 ಲಕ್ಷದ ವಾಚ್ ಗೈಸ್ ಇದು. 3 ಅಲ್ಲ ಬ್ರೋ, ಅಷ್ಟೇ ಇರುತ್ತೆ, 2.5 3 ಇರುತ್ತೆ. ಫುಲ್ ಒಳಗೆಲ್ಲ ಡೈಮಂಡ್ ಇದೆ. ಒಂದ್ಸಲ ಹಾಕೊಂಡು ಫೀಲ್ ಮಾಡ್ಕೊಂಬಿಡೋಣ. ಇದು ನಂದು ಫಸ್ಟ್ ವಾಚ್ ರ್ಯಾಡೋ. ನೈಸ್. ಒಂದು ಗೊತ್ತಿದೆ ಗೈಸ್, ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಸಾಕಾಗಿದೆ. ಇರ್ತಾರಲ್ಲ ಬ್ರೋ, ನೀವು ಯಾವ ವಾಚ್ ಹಾಕ್ತೀರಾ ಅದು ಹೇಳುತ್ತೆ ನಿಮ್ಮ ಟೈಮ್ ಕರೆಕ್ಟ್ ಹೇಗಿದೆ ಅಂತ. ಕರೆಕ್ಟ್. ನಂಗೆ ಮುಂಚೆ ಚಿಕ್ಕದಿರೋ ವಾಚ್ ಇಷ್ಟ ಇರಲಿಲ್ಲ, ಬಟ್ ಒಂದ್ಸತಿ ನಾನು ವಾಚ್ ಹಾಕಿದ ಮೇಲೆ ಒಂದು ನಡೆಯುವಾಗ ಒಂದು ಒಳ್ಳೆ ಫೀಲ್ ಇರುತ್ತೆ. ಹೌದು. ಅಂಡ್ ಯಾರು ನಮ್ಮನ್ನು ನೋಡ್ರು ಕೂಡ ಜಡ್ಜ್ ಮಾಡ್ತಾರೆ ಗೈಸ್, ಈ ವಾಚ್ ನೋಡಿ ಜಡ್ಜ್ ಮಾಡ್ತಾರೆ ಒಬ್ಬರು. ಅಲ್ವಾ ಬ್ರೋ? ನಾವು ಹಾಕಿರೋ ವಾಚ್ ನೋಡ್ಬಿಟ್ಟು ಜನಗಳು ಜಡ್ಜ್ ಮಾಡ್ತಾರೆ. ಟೇಸ್ಟಿ ಕ್ಯಾಪ್ಸಿಕಮ್ ಚಿಕನ್ ರೈಸ್ ರೆಡಿ ಆಗಿದೆ. ಸೊ ಗೈಸ್, ಇವಾಗ ನಾವು ಹೆಲ್ತಿ ಕ್ಯಾಪ್ಸಿಕಮ್ ಚಿಕನ್ ಫ್ರೈಡ್ ರೈಸ್ನ ಟ್ರೈ ಮಾಡ್ತಿದ್ದೀವಿ. ಆ್ಯಂಡ್ ನೋಡುವ ಹೆಂಗಿರುತ್ತೆ ಅಂತ. ಸೊ ನೋಡೋದಕ್ಕೆ ಮಾತ್ರ ಸ್ವಲ್ಪ ಸಕ್ಕತ್ತಾಗಿದೆ. ಸಾಸ್ ಜೊತೆ ತಗೊಳ್ಬೇಕು. ಇದು ಏನು ಸಾಸ್ ಬ್ರೋ? ಇದು ಲೋ ಫ್ಯಾಟ್ ಮಯೋನೀಸ್ ಇದು. ಸೊ ಚಿಕನ್ ಜೊತೆ ಮಿಕ್ಸ್ ಮಾಡಿ ತಿನ್ನುವ. ಸತ್ಯ ಚಂದ ಉಂಟಲ್ಲ ಬ್ರೋ, ಪ್ರಾಮಿಸ್ ಹೇಳ್ತಾ ಇದೀನಿ, ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ನಿಜವಾಗ್ಲೂ ಬ್ರೋ, ಆ ಫ್ಲೇವರ್ ನಮ್ಮ ಬಾಯಿ ಸಿಗ್ತಿದೆ. ಅದು ಕುಟ್ಟಿ ಹಾಕಿರೋ ಫ್ಲೇವರು ಬಾಯಿ ಸಿಗ್ತಿದೆ. ಸಕ್ಕತ್ತಾಗಿದೆ ನಿಜವಾಗ್ಲೂ. ಸೊ ಸ್ನೇಹಿತರೆ, ಡಯಟಿಂಗ್ ಮಾಡೋದು ಅಂದರೆ ನೀವು ಚಪ್ಪೆ ತಿನ್ಬೇಕಂತ ಇಲ್ಲ. ಈ ಥರ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ನೀವು ಟೇಸ್ಟಿ ಸಹ ಮಾಡ್ಬೋದು. ನಾನು ಸಹ ಟೇಸ್ಟ್ ಮಾಡ್ತೀನಿ. ಸತ್ಯ ಹೇಳ್ತಿದ್ದಾರಾ ಸುಳ್ಳು ಹೇಳ್ತಿದ್ದಾರೆ ಅಂತ ಗೈಸ್ ನೀವು ಹೇಳ್ತೀರಾ ನನಗೆ, ಬ್ರೋ ನೀವೆಲ್ಲ ಫುಡ್ಗೂ ಸೂಪರ್ ಅಂತೀರಾ ಅಂತ. ಗೈಸ್ ನಿಜವಾಗ್ಲೂ ಈ ಫುಡ್ ಸೂಪರ್ ಆಗಿದೆ ಗೈಸ್, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚಂದ ಉಂಟು. ಇದು ಒಂದು ರೆಸಿಪಿ, ಈ ಥರ ತುಂಬ ಮಾಡ್ಬೋದು. ಹೌದು. ನಿಮಗೆ ಅಕಸ್ಮಾತ್ ರೆಸಿಪಿ ಬೇಕು ಅಂದರೆ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಆ್ಯಪ್ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರಲ್ಲಿದೆ, ಆ್ಯಪ್ ಸ್ಟೋರಲ್ಲಿದೆ.
ನಾನು ಇದೇ ತರದ ಫುಡ್ ನಮ್ದು ಕಿಚನ್ ಸಹ ತುಂಬಾ ಬೇಗ ಬರ್ತಾ ಉಂಟು. ಒಳ್ಳೆ ಬೌನ್ಸಿ ಬೆಡ್ ಹಾಕ್ಸಿದಾರೆ ಗೈಸ್. ಹೌದು, ಆ ದಿನ ಬಂದು ಬ್ರೋ ಬೆಡ್ ಹಾರ್ಡ್ ಇದೆ ಎಂತ ಬ್ರೋ, ನೀವು ಮಾತ್ರ ಬೌನ್ಸಿ ಬೆಡ್ ಅಲ್ಲಿ ಇರ್ತೀರಾ, ನಮ್ಗೆ ಹಾರ್ಡ್ ಇಡ್ತೀರಾ ಅಂತ ಹೇಳಿದ್ರು. ನೈಸ್. ಆರಾಮಾಗಿ ಇನ್ ಮುಂದೆ ನಾವು ಮತ್ತೆ ಸಮೀರ್ ಬ್ರೋ ಎಲ್ಲ ಬಂದಾಗ ಮೀಟ್ ಅಪ್ ಆದಾಗ ಆರಾಮ್ ಮಲ್ಕೊಳಕ್ ಒಳ್ಳೆ ಬೆಡ್ ಆಗಿದೆ. ಥ್ಯಾಂಕ್ ಯು ಬ್ರೋ. ನೈಸ್, ಚೆನ್ನಾಗಿದೆ ಬೆಡ್ ಮಲ್ಕೊಳ್ಳೋದಕ್ಕೆ. ಅಲ್ಲ, ಒಂದೇ ಮಾತು ಹೇಳಿ ಗೈಸ್, ಪಾಪ ನೋಡಿ ಫ್ರೆಂಡ್ಶಿಪ್ಗೋಸ್ಕರ ಒಂದು ಬೆಡ್ ತಂದು ಹಾಕಿದ್ರೆ, ನಮ್ಗೋಸ್ಕರ ಹಾಕ್ಸಿದ್ರೆ ಗೊತ್ತಿಲ್ಲ. ಥ್ಯಾಂಕ್ ಯು. ನಂಗೆ ನನ್ನ ರೂಮಲ್ಲಿ ಇಲ್ವಾ? ಅಲ್ಲೇ ಇವಾಗ ಶ್ರಾಮ್ ಬ್ರೋ ಆಫೀಸ್ಗೆ ಹೋಗ್ತಿದ್ದೀವಿ. ಸೊ ಅವ್ರು ಹೊಸ ಆಫೀಸ್ ಮಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ. ಅವರು ಹಾಕಕ್ಕೆ ಮುಂದೆ ನಾನು ಹಾಕ್ಬಿಡ್ತೀನಿ. ಸ್ವಲ್ಪ ಗ್ಲಿಮ್ಸ್ ಹಾಕೋಣ, ನೋಡೋಣ ಬನ್ನಿ ಅವ್ರ ಆಫೀಸ್ ಹೆಂಗಿದೆ ಅಂತ. ಆ್ಯಂಡ್ ಹೊಸ ಜಿಮ್ ಕೂಡ ಮಾಡಿದ್ದಾರೆ ಅವರು. ಸೊ ಜಿಮ್ಗೆ ಹೋಗ್ಬಿಟ್ಟು ಇವತ್ತು ವರ್ಕೌಟ್ ಮಾಡೋಣ. ಬ್ರೋ, ನಿಮ್ಮ ಮನೆಯಿಂದ ಆಫೀಸ್ಗೆ ಎಷ್ಟು ಕಿಲೋಮೀಟರ್ ಉಂಟು? 5 ನಿಮಿಷ. 5 ನಿಮಿಷನಾ? ಮನೆ ಪಕ್ಕದಲ್ಲಿ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹೋಗಿ ನಿಮಗೆ ಫ್ರೀ ಇರಬೇಕು ಅಂತ, ಈ ಬೆಂಗಳೂರು ಟ್ರಾಫಿಕಲ್ಲಿ ಟ್ರಾವೆಲ್ ಮಾಡಬಾರ್ದು ಅಂತ. ಅಯ್ಯೋ, 2 ಆಫೀಸ್ ಹತ್ರ ತೋರಿಸ್ತೀನಿ ನಾನು. ಬಂದಿದೆ ಸ್ವಲ್ಪ ಚಂದ ಉಂಟು ಬ್ರೋ. ಹೌದು, ನಮ್ಮ ಟೀಮ್ ಅವರೆಲ್ಲ ನಾವು ಬಿರಿಯಾನಿ ತಿಂದ್ರಲ್ಲ, ಗಮ್ಮತ್ತಾಗಿ. ನೈಸ್ ಬ್ರೋ, ಇದು ತುಂಬ ಚೆನ್ನಾಗಿದೆ ಆಫೀಸ್. ಕ್ಯಾಬಿನ್ ಹೋಗೋಣ. ಇದು ಸಹ ಕಂಪ್ಲೀಟ್ ಆಗಿಲ್ಲ ಇನ್ನು. ಶ್ರವಣ್ ಬ್ರೋ ಕ್ಯಾಬಿನ್ ಇದು ಇನ್ನು ಎಲ್ಲ ಸ್ವಲ್ಪ ಬಾಕಿ ಇದೆ. ಬಾಸ್ ಕ್ಯಾಬಿನ್ ಬಾಕಿ ಇದೆ, ಇನ್ನು ಆಗಿಲ್ಲ. ಹೇಗುಂಟು ಬ್ರೋ? ಚೆನ್ನಾಗಿದೆ ಬ್ರೋ. ಆ ಆಫೀಸ್ಗಿಂತ ಅಪ್ಗ್ರೇಡ್ ಇದು ಅಪ್ಗ್ರೇಡ್ ಆಗಿದೆ. ನೈಸ್. ಫೋನ್ ಬ್ರೋ ನೋಡಿ ಗೈಸ್, ಮ್ಯಾಗ್ಝಿನ್ ಸಬ್ಸ್ಕ್ರೈಬರ್ ಮಾಡಿದ್ರು ನನ್ನ ಬಗ್ಗೆ ಮ್ಯಾಗ್ಝಿನ್. ನಿಮ್ಮ ಬಗ್ಗೆ ಎಲ್ಲರ ಬಗ್ಗೆ ಮಾಡ್ತಾರೆ, ಬಟ್ ಈ ಕೇಮ್ ಹಿಯರ್ ಅಂಡ್ ಗೇವ್ ನೈಸ್. ನನ್ನ ಜರ್ನಿ, ನಾನೇನೇನು ಬಿಲ್ಡ್ ಮಾಡಿದ್ದೀನಿ. ಓಯ್, ನಮ್ಮ ಫೋಟೋ ಇದೆ. ಫ್ರೆಂಡ್ಶಿಪ್ ಇದು ಸಹ ಇದು ಇದೆಯಲ್ಲ ನೋಡಿ, ಫ್ರೆಂಡ್ಶಿಪ್ ಗೈಸ್, ನಮ್ಮ ಫ್ರೆಂಡ್ಶಿಪ್. ನಮ್ಮ ಟ್ರಿಯೋ ನೋಡಿ, ಜರ್ನಿ ಫುಲ್ ಸಖತ್ತಾಗಿದೆ. ಸೊ ಗೈಸ್, ಇವಾಗ ಶ್ರಾಮ್ರ ಕೆಲಸ ಎಲ್ಲ ಮುಗೀತು. ಆ್ಯಂಡ್ ಇವಾಗ ನಾವು ವರ್ಕೌಟ್ ಮಾಡೋದಕ್ಕೆ ಬಂದಿದ್ದೀವಿ. ಆ್ಯಂಡ್ ಇದು ಶ್ರಾಮ್ರವರ ಹೊಸ ಜಿಮ್ಮು, ತುಂಬ ದೊಡ್ಡದಾಗಿದೆ ಗೈಸ್. ನೋಡ್ಬೋದು ನೀವು, ನೋಡಿ ಎಷ್ಟು ದೊಡ್ಡ ಜಿಮ್ಮು. ವಾವ್, ಕ್ರೇಜಿ ಬ್ರೋ. ಫಸ್ಟ್ ಟೈಮ್ ವರ್ಕೌಟ್ ಮಾಡ್ತೀವಿ ಹೊಸ ಜಿಮ್ಮಲ್ಲಿ. ಎಂತ ವರ್ಕೌಟ್ ಮಾಡೋಣ ಇವತ್ತು? ಬ್ಯಾಕ್ ಆ್ಯಂಡ್ ಬೈಸೆಪ್ಸ್. ನಾನು ಕ್ರಿಯೇಟಿನ್ ತೊಗೋತೀನಿ. ಸೊ ಬಿಗಿನರ್ಸ್ಗೆ ಏನಂತ ಹೇಳ್ತೀರಾ? ಇವಾಗ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಕ್ರಿಯೇಟಿನ್ ತೊಗೊಬೇಕಾ ತೊಗೊಂಬಾರ್ದ? ಫಸ್ಟಿಗೊಂದು 5 ತಿಂಗಳಿಂದ 6 ತಿಂಗಳು ಜಿಮ್ಮಿಗೆ ದಿನ ಹೋಗಿ ಮತ್ತೆ ಸಪ್ಲಿಮೆಂಟ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತೀನಿ. ನಾನು ತೊಗೋತೀನಿ ಗೈಸ್. ಸೊ ಗೈಸ್, ಫಸ್ಟು ಬ್ಯಾಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪುಲ್ಅಪ್ಸ್ ಮಾಡಬೇಕು. ಯಾಕೆ ಅಂತಂದರೆ ನಮ್ಮ ಬ್ಯಾಕ್ ಮಸಲ್ ಸ್ವಲ್ಪ ಫ್ಲೆಕ್ಸ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಪಂಪ್ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ, ಬ್ಲಡ್ ಫ್ಲೋ ಇರುತ್ತೆ, ಅವೆಲ್ಲ ವಾರ್ಮ್ ಅಪ್ ಥರ. ಮಾಡಿ ಬ್ರೋ, ಎಷ್ಟು ಸುಸ್ತು. ಇರಿ ಬ್ರೋ, ನಾನೇನು ಮಿಷಿನ ರೋಬೋಟ ಬ್ರೋ. ಗೈಸ್, 2 ನಿಮಿಷ ಗ್ಯಾಪ್ ಕೊಡ್ತೀರಾ ಗೈಸ್? ಕೆಲವೊಮ್ಮೆ ಬ್ರೀತ್. ಕೆಲವೊಮ್ಮೆ ಮೆಷಿನ್ ಹಾಕ್ತೀರಾ, ಈಗ ಮೆಷಿನ್ ಆಗ್ಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಮಿಷಿನ್ ಆಗೋದು ಬೇರೆ, ಈ ಮಿಷಿನ್ ಆಗೋದು ಗ್ಯಾಪೇ ಕೊಡ್ತಿಲ್ಲಪ್ಪ ಅವರು. ಆರಾಮಾಗಿ ರೆಸ್ಟ್ ಮಾಡಿ ಮಾಡಬೇಕು. ಹೌದು ಸ್ನೇಹಿತರೆ, ಆ್ಯಕ್ಚುಲಿ ರೆಸ್ಟ್ ಮಾಡಿನೇ ಮಾಡಬೇಕು. ಜಾಸ್ತಿ ರೆಸ್ಟ್ ಮಾಡಬಾರ್ದು. ಒಂದು 2 ಮಿನಿಟ್ಸ್ ಬ್ರೇಕ್. ಜಾಸ್ತಿ ರೆಸ್ಟ್ ಮಾಡಿದರೆ ಇಂಟೆನ್ಸಿಟಿನೇ ಹೋಗ್ಬಿಡತ್ತೆ ಅವರು. ಬರೀ ಇಂಥವೇ. ಇಂಥ ಬ್ರೋ, ನೀವು ಡಬಲ್ ಮೀನಿಂಗ್ ಎಣಿಸ್ತಿರೋದು, ನಾನು ವರ್ಕೌಟ್ ಬಗ್ಗೆ ಮಾತಾಡ್ತಿರೋದು. ಅರ್ಥ ಆಯಿತು ಅನಿಸುತ್ತೆ. ಸೊ ಗೈಸ್, ಗಮ್ಮತ್ತಾಗಿ ನಾನು ಮತ್ತು ಶ್ರಾಮ್ರ ವರ್ಕೌಟ್ ಮಾಡಿದ್ವಿ. ಸೊ ಪಂಪ್ ನೋಡ್ಬೋದು ಯಾವ ಥರ ಪಂಪ್ ಆಗಿದೆ ಅಂತ. ಹೆಂಗೆ ಗೊತ್ತಾ, ಒಂದು ಬೇಜಾರು. ಇವಾಗ ಹಿಂಗೆ ಪಂಪ್ ಇರುತ್ತೆ, ಮತ್ತು ಮನೆ ಹೋಗಿ ಬೇರೆ ಕೆಲಸ ಮಾಡಾದ್ಮೇಲೆ ಬಿಡಿರುತ್ತೆ ಆ ಥರ. ಸೊ ವರ್ಕೌಟ್ ಮುಗೀತು. ಆ್ಯಂಡ್ ನಮ್ಮ ಶ್ರಾಮ್ರ ಜೊತೆಗೆ 1 ಡೇ ಫುಲ್ ಸ್ಪೆಂಡ್ ಮಾಡಿದೆ. ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿ ಮಾಡ್ತೀವಿ, ದೊಡ್ಡದಾಗಿ ಮಾಡಿ ಕೆಲಸಗಳು. ಥ್ಯಾಂಕ್ ಯು. ನಮ್ಮ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ ಆ್ಯಸ್ ಎ ಬ್ರದರ್ ಆಗಿ. ಓಕೆನಾ ಅಣ್ಣ? ಓಕೆ ಬ್ರೋ, ಸಿ ಯು. ಬಾಯ್. ನಾನು ಸಿಗ್ತೀನಿ ಆಮೇಲೆ. ಬಾಯ್. ಸೊ ಗೈಸ್, ಓಕೆ, ಇವಾಗ ಶ್ರಾಮ್ರೋಗೆಲ್ಲ ಬಾಯ್ ಅಂತ ಹೇಳಿ ವಾಪಸ್ ನಾವು ನಮ್ಮನೆ ಕಡೆ ಹೋಗ್ತಿದ್ದೀವಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ನೋಡ್ತೀವಿ. ಸೈನಿಂಗ್ ಆಫ್. ಬಾಯ್.